ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸಂಚರಿಸ್ತಾ ಇದ್ದ ಕಾರಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಎಚ್ಚರಗೊಳ್ಳುವ ಹೊತ್ತಿಗೆ ಧಗನೆ ಹೊತ್ತಿ ಉರಿದ ಕಾರು. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಸಂಚರಿಸುತ್ತಿದ್ದ ಕಾರಿನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮತ್ತು ಡ್ರೈವರ್ ಸಂಚಾರ ಮಾಡ್ತಿದ್ದ ಕಾರು ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ ಧಗನೆ ಹೊತ್ಕೊಂಡು ಉರಿದಿದೆ. ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಯಾರಿಗೂ ಯಾವ ಪ್ರಾಣ ಅಪಾಯವೂ ಸಂಭವಿಸಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಪೊಲಿಟಿಕಲ್ ಪಾರ್ಟಿಯ ಸ್ಟೇಟ್ ಪ್ರೆಸಿಡೆಂಟ್ ಅಬ್ದುಲ್ ಮಜೀದ್ ಸಂಚಾರ ಮಾಡ್ತಿದ್ದ ಕಾರು ಕೊಡಗು ಭಾಗದಲ್ಲಿ ಹೋಗ್ತಾ ಇದ್ರಂತೆ. ಬೆಂಕಿ ಯಾಕೆ ಕಾಣಿಸ್ಕೊಳ್ತು? ಬ್ಯಾಟರಿ ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂ ಆಗಿತ್ತ? ಕಾರಣಗಳು ಇನ್ನೂ ನಿಗೂಢ. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಒತ್ಕೊಂಡು ಉರಿದಿತ್ತಂತೆ ಕಾರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಮಜೀದ್ ನೋಡಿ, ಮನುಷ್ಯನ ಅದೃಷ್ಟ ಅನ್ನೋದಿದೆಯಲ್ಲ, ಕೆಲವೊಮ್ಮೆ ಸೆಕೆಂಡ್ಗಳಲ್ಲಿ ತೀರ್ಮಾನ ಆಗುತ್ತೆ. 1 ಸೆಕೆಂಡ್ ಲೇಟ್ ಆಗಿದ್ರೂ ಕೂಡ ಸಜೀವ ದಹನ, ಅದರಲ್ಲಿ ಸಂಶಯ ಬೇಡ. ಕಾರು ಧಗ ಅಂತೇಳಿ ಹೊತ್ಕೊಂಡು ಉರಿತಾ ಇದೆ. ಆ ಕಾರಿಗೆ ಒಂದು ಸ್ವಲ್ಪ ನಮ್ಮ ಕ್ಲೋತಿನ ಬಟ್ಟೆ ಸಿಕ್ಕಾಕೊಂಡಿದ್ರು ಸಾಕಿತ್ತು. ಅದೃಷ್ಟವಶಾತ್ ಮನುಷ್ಯನ ಅದೃಷ್ಟ ಅದು. ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕಾರು ಹೊತ್ಕೊಂಡು ಉರಿಲಿ, ಪ್ರಾಣ ಮುಖ್ಯ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕೊಡಗು ಭಾಗದಲ್ಲಿ ಹೋಗ್ತಾ ಇದ್ರಂತೆ. ನ್ಯಾಷನಲ್ ಹೈವೇ ಅದು. ಆ ಭಾಗದಲ್ಲಿ ಡ್ರೈವರ್ ಕೂಡ ಇದ್ರಂತೆ. ಏನೋ ಪಾರ್ಟಿ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ರು. ಅದರಲ್ಲಿ ಧೂಮ ಕಾಣಿಸಿಕೊಂಡಿದೆ, ಹೊಗೆ ಕಾಣಿಸ್ಕೊಂಡಿದೆ. ಕಾರಿನ ಬ್ಯಾಕ್ ಸೈಡಲ್ಲಿ ವೈರ್ ಸುಟ್ಟಿರೋ ಸ್ಮೆಲ್ ಥರ ಏನೋ ಭಾಸವಾಗ್ತಿತ್ತಂತೆ. ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ ಕಾರಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಇಬ್ಬರೂ ಕೂಡ ಕಾರಿನಿಂದ ಇಳಿದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಕೂದಲೆಳೆಯ ಅಂತರದಿಂದ ಅಬ್ದುಲ್ ಮಜೀದ್ ಪಾರಾಗಿದ್ದಾರೆ. ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.